ಅದು ರೈತರಿಗಾಗಿ ಇರುವಂತಹ ಕಟ್ಟಡ. ಆದರೆ ಅಲ್ಲಿ ಕಾಲಿಡೋದಕ್ಕೂ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಇದೆ. ಹೀಗಾಗಿ ರೈತರು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಅಂತ ಹೇಳುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ನೋಡಲೇಬೇಕಾದಂಥ ಸ್ಟೋರಿ ಇದೆ. ಎಲ್ಲಿ ನೋಡಿದ್ರೂ ಗಲೀಜು, ಧೂಳು ಹಿಡಿದಿರುವ ಟೇಬಲ್ಗಳು, ಗಲೀಜು ಆಗಿರುವ ಶೌಚಾಲಯ. ಇಲ್ಲಿಗೆ ಬಂದ್ರೆ ಮೂಗು ಮುಚ್ಕೊಂಡೇ ಓಡಾಡಬೇಕು. ಇದು ಬೀದರ್ನ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ರೈತ ಭವನದ ಸ್ಥಿತಿ ಇದು. ಇಲ್ಲಿನ ಬಹುತೇಕ ಕೋಣೆಗಳು ಗಬ್ಬು ನಾರುತ್ತಿವೆ. ಕಾಲಿಟ್ಟಲೆಲ್ಲ ಗಲೀಜು. ಅವ್ಯವಸ್ಥೆಯ ಆಗರವಾಗಿರುವ ಜಿಲ್ಲಾ ರೈತ ಭವನದ ಸದ್ಯದ ಪರಿಸ್ಥಿತಿ ಇದು. ಎಪಿಎಂಸಿ ಮಾರುಕಟ್ಟೆಗೆ ರೈತರು ಬಂದಾಗ ಅವರು ವಾಸ್ತವ್ಯಕ್ಕೆ ಹಾಗೂ ಸಭೆ, ಚರ್ಚೆ, ಸಮಾರಂಭ ಮಾಡುವುದಕ್ಕಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ರೈತ ಭವನಗಳನ್ನು ಸರ್ಕಾರ ನಿರ್ಮಿಸಿದೆ. ಇನ್ನು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬೀದರ್ ಜಿಲ್ಲಾ ರೈತ ಭವನದ ಬಣ್ಣ ಬಯಲಾಗಿದೆ. ರೈತ ಭವನದಲ್ಲಿರುವ 20 ರಿಂದ 30 ಕೋಣೆಗಳ ಪೈಕಿ ಬಹುತೇಕ ಕೋಣೆಗಳು ಗಬ್ಬು ನಾರುತ್ತಿವೆ. ರೈತ ಭವನ ಹುಟ್ಟಿದಂಥ ಉದ್ದೇಶಕ್ಕೆ ಸಫಲವಾಗಿ ಇದನ್ನೆಲ್ಲ ಬಂಡವಾಳ ಹಾಕಿ ಒಂದಷ್ಟು ಅನುದಾನ ನೀಡಿ ರಿಪೇರಿ ಮಾಡಿ ಸಭಾ ಯೋಗ್ಯ ಭವನ ಮಾಡಿಸ್ಬಿಟ್ಟು ಉಳ್ಕೊಳ್ಳೋಕ್ಕೆ ಯೋಗ್ಯವಾದಂಥ ಭವನ ಮಾಡಬೇಕು. ಈ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದಾಗ ಅಂದ್ಕೊಂಡೆ, ನಾಳೆ ನಾಳಿದ್ದು ನಾವು ಚಾಂಬರ್ಸು ನಾವೆಲ್ಲ 7-8 ಬೆಂಗಳೂರು ಇರ್ತೀವಿ. ಮಾರುಕಟ್ಟೆ ಮಂತ್ರಿ ಶಿವಾನಂದ ಪಾಟೀಲ್ ಅವರಿಗೆ ಈ ಉದ್ದೇಶವೆಲ್ಲವನ್ನೂ ಕೂಡ ಆಧುನೀಕರಣ ಮಾಡಿ ದುರಸ್ತಿ ಮಾಡಿ ಅಂತ ಒಂದು ಒತ್ತಾಯ ಮಾಡ್ತೀವಿ. ಬಹುತೇಕ ಕೋಣೆಗಳು ಸ್ವಲ್ಪ ಮಳೆಯಾದ್ರೂ ಸೋರುತ್ತಿವೆ. ಹಲವು ಕೋಣೆಗಳು ಬಿರುಕು ಬಿದ್ದಿವೆ. ಹಾಗಲೋ ಹೀಗಲೋ ಬೀಳುವ ಸ್ಥಿತಿಯಲ್ಲಿವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅವುಗಳನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅವುಗಳ ಬಗ್ಗೆ ಯುವಜನರಿಗೆ, ಯಾಕಂತಂದ್ರೆ ಇತ್ತೀಚಿನ ದಿನದೊಳಗೆ ವನ್ಯಜೀವಿಗಳನ್ನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಕಾಲೇಜು ವಿದ್ಯಾರ್ಥಿಗಳು ಎಲ್ಲರಿಗೂ ಪುಸ್ತಕದೊಳಗೆ ನೋಡುವಂಥ ಸ್ಥಿತಿ ಬಂದೈತಿ. ಅವುಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಪುಸ್ತಕಗಳಲ್ಲಿ ಕಾಣಸಿಗುವ ನೀರು ನಾಯಿಗಳು ಅಪರೂಪದ ಸಸ್ತನಿಗಳು. ಇವುಗಳನ್ನ ನೋಡಬೇಕಂದ್ರೆ ದೂರದ ಪ್ರದೇಶಗಳಿಗೆ ತೆರಳಬೇಕು. ಆದರೆ ಇದೀಗ ಈ ನೀರು ನಾಯಿಗಳು ಹಾವೇರಿಯ ಹೆಗ್ಗೇರಿಗೆ ಆಗಮಿಸಿರುವುದು ನಿಜಕ್ಕೂ ವಿಶೇಷ, ಖುಷಿಯ ವಿಷಯ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮುಂದೆ ತಮ್ಮ ಕಾಲ ಮೇಲೆ ನಿಂತು ವ್ಯವಹಾರ ಮಾಡಲಿಕ್ಕೆ ಮಕ್ಕಳಿಗೆ ಇದೊಂದು ಉತ್ತಮ ಒಂದು ಪಾಠವನ್ನು ಕಲಿಸಿಕೊಟ್ಟಂತಾಗುತ್ತೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಂಗಳೂರು ದಸರಾ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ ಬೆಳಕಿನ ಚಿತ್ತಾರ. ಜಗಮಗಿಸೋ ವಿದ್ಯುತ್ ದೀಪಾಲಂಕಾರದಿಂದ ಮಿನುಗುತ್ತಿದೆ ಕಡಲ ನಗರಿ. ಪಡುವಣ ಕಡಲಲ್ಲಿ ಸೂರ್ಯ ಮುಳುಗುವ ವೇಳೆ ಭೂಲೋಕದ ಸ್ವರ್ಗದಂತೆ ಭಾಸವಾಗ್ತಾ ಇದೆ ಮಂಗಳೂರು. ದಸರಾ ಅಂದ್ರೆ ನಮಗೆಲ್ಲ ನೆನಪಾಗೋದು ಮೈಸೂರು ದಸರಾ, ಜಂಬೂ ಸವಾರಿ, ಖಾಸಗಿ ದರ್ಬಾರ್, ಸ್ತಬ್ಧ ಚಿತ್ರ ಪ್ರದರ್ಶನ. ಅದೇ ರೀತಿ ಮಂಗಳೂರು ದಸರಾ ಕೂಡ ಅಷ್ಟೇ ಫೇಮಸ್, ಸ್ವಲ್ಪ ಡಿಫರೆಂಟ್. ಮಂಗಳೂರಿನಲ್ಲಿ ದಸರಾ ಸಂಭ್ರಮ ಸಡಗರ. ಎಲ್ಲೆಲ್ಲೂ ಬಣ್ಣ ಬಣ್ಣದ ಚಿತ್ತಾರ, ದೀಪಾಲಂಕಾರ. ಮಂಗಳೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಸಂಜೆ ಆಗ್ತಿದ್ದಂತೆ ಭೂಲೋಕದ ಸ್ವರ್ಗದಂತೆ ಕಂಗೊಳಿಸ್ತಾ ಇದೆ. ದಸರಾ ಮೆರವಣಿಗೆ ಹಾದು ಹೋಗುವಂತ ನಗರದ ಸುಮಾರು 7 ಕಿಲೋಮೀಟರ್ ರಸ್ತೆಯುದ್ದಕ್ಕೂ ವಿದ್ಯುತ್ ದೀಪಾಲಂಕಾರ ಜಗಮಗಿಸ್ತಾ ಇದೆ. ಈ ಬಾರಿಯ ದಸರಾಕ್ಕೆ 10 ಲಕ್ಷ ದೊಡ್ಡ ಪ್ರಮಾಣದ ಬಲ್ಬ್ಗಳು ಸೇರಿದಂತೆ ಒಟ್ಟು 22 ಲಕ್ಷಕ್ಕೂ ಅಧಿಕ ಬಲ್ಬ್ಗಳಿಂದ ನಗರವನ್ನ ಶೃಂಗರಿಸಲಾಗಿದೆ. ಸದಾ ಜನಜಂಗುಳಿ ವಾಹನಗಳಿಂದ ತುಂಬಿರುವಂತಹ ನಗರದ ರಸ್ತೆಗಳೆಲ್ಲ ಬೆಳಕಿನ ಚಿತ್ತಾರದಿಂದ ಮಧುವಣಗಿತ್ತಿಯಂತೆ ಮಿಂಚುತ್ತಾ ಇದೆ. ನವರಾತ್ರಿ ಶುರುವಾದ ದಿನದಿಂದ 10 ದಿನಗಳ ಕಾಲ ಸಂಜೆ 7 ಗಂಟೆ ಆಗ್ತಾ ಇದ್ದಂತೆ ವಿದ್ಯುತ್ ದೀಪಗಳು ಬೆಳಗ್ತಾ ಇವೆ. ಈ ಲೈಟಿಂಗ್ ಬಗ್ಗೆ ಹೇಳುವುದಾದರೆ ಮಂಗಳೂರಿನ ಇಡೀ ಸಿಟಿ ನಗರ ಪ್ರದೇಶ ಸಂಪೂರ್ಣವಾಗಿ
ಅಲಂಕೃತಗೊಂಡಿದೆ. ಆ ಅಲಂಕಾರವನ್ನು ನೋಡಲಿಕ್ಕೆ ಅದಕ್ಕಾಗಿಯೇ ಜನ ಬಂದು ಹೋಗ್ತಾ ಇದ್ದಾರೆ. ರಾತ್ರಿ ಹೊತ್ತು ಒಂದು ರೌಂಡು ನಾವೊಂದು ನಗರವನ್ನು ಸುತ್ತಿದ್ರೆ ನಮಗೆ ಅದರ ಅಂದ ಚಂದ ನಿಜವಾಗಿ ನೋಡಲಿಕ್ಕೆ ಸಿಗ್ತದೆ. ಅಲ್ಲದೆ ಕುದ್ರೋಳಿ ದೇವಸ್ಥಾನದ ಗೋಪುರದಲ್ಲಿ ಕೂಡ ಬಹಳಷ್ಟು ಬಲ್ಬುಗಳನ್ನು ಅಳವಡಿಸಿ ಅಲಂಕಾರ ಮಾಡಿದ್ದಾರೆ. ಮಂಗಳೂರು ದಸರಾದ ದೀಪಾಲಂಕಾರ ಸೊಬಗು ಕಣ್ತುಂಬಿಕೊಳ್ಳಲು ರಾಜ್ಯದ ನಾನಾ ಕಡೆಗಳಿಂದಲೂ ಸಾವಿರಾರು ಜನ ಆಗಮಿಸುತ್ತಿದ್ದಾರೆ. ಬೆಳಕಿನ ಚಿತ್ತಾರ ಕಂಡು ಪುಳಕಿತರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಳೆದ 2 ದಿನಗಳಿಂದ ಬೆಂಗಳೂರು ಸೇರಿದಂತೆ ಹಲವು ಕಡೆ ಮಳೆ ಜೋರಾಗಿದೆ. ರಕ್ಕಸ ಮಳೆಗೆ ನಗರದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರಗಳ ಸರಮಾಲೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ, ಸವಾರರು ಹೈರಾಣಾಗಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ಚಿತ್ರಣ ಇಲ್ಲಿದೆ. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರ್ಭಟ. ಧಾರಾಕಾರ ಮಳೆಗೆ ರಸ್ತೆಗಳು ಜಲಾವೃತ. ಬಂಗಾಳಕೊಲ್ಲಿಯಲ್ಲಿ ಟರ್ಫ್ ಎಫೆಕ್ಟ್ನಿಂದ ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಮಳೆಯಾಗುತ್ತಿದೆ. ಕತ್ತಲಾಗುತ್ತಿದ್ದಂತೆ ಎಂಟ್ರಿಯಾಗುವ ವರುಣನ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯ ಹಲವು ಅವಾಂತರಗಳು ಅನಾವರಣವಾಗುತ್ತಿವೆ. ರಸ್ತೆಗಳು ಜಲಾವೃತವಾಗಿದ್ದು ಹಲವೆಡೆ ವಾಹನಗಳು ಮುಳುಗಿ ಹೋಗಿವೆ. ಮಳೆಗೆ ಕೆರೆಯಂತಾದ ಕೇರ್ ಮಾರ್ಕೆಟ್. ಬೆಂಗಳೂರಿನಲ್ಲಿ ಮಳೆ ಅವಾಂತರ ಯಾವ ರೀತಿ ಇದೆ ಅಂತ ನಿಮಗೆ ಸ್ಪಷ್ಟ ಚಿತ್ರಣ ತೋರಿಸ್ತೀನಿ. ನಾನು ಪ್ರೆಸೆಂಟ್ ಈಗ ಕೇರ್ ಮಾರ್ಕೆಟಲ್ಲಿ ಇದ್ದೀನಿ. ನೋಡ್ತಿರ್ಬೋದು ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ಹರಿದುಕೊಂಡು ಹೋಗ್ತಿದೆ ಅಂದರೆ ಇದೇನೋ ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಎಂಬುದು ಗೊತ್ತಾಗುತ್ತೆ. ಯಾಕಂದರೆ ಒಂದು ಕಡೆ ರಾಜಕಾಲುವೆ ಉಳುತ್ತಿಲ್ಲ, ರಾಜಕಾಲುವೆ ಒಳಗಡೆ ನೀರು ಹೋಗ್ತಿಲ್ಲ. ಈಗ ರಾಜಕಾಲುವೆ ಸ್ಟ್ರಕ್ ಆಗಿ ಆ ನೀರು ಹೊರಗಡೆ ಬರ್ತಿದ್ದಾವೆ. ಸಾಕಷ್ಟು ಜನ ವ್ಯಾಪಾರ ಮಾಡ್ತಿದ್ದಾರೆ, ಜನ ಹೋಗ್ತಿದ್ದಾರೆ. ನೋಡ್ತಿರ್ಬೋದು ಕೆರೆ ಅಂತ ಇದ್ದ ರಸ್ತೆಗಳು ಒಂದು ಕಡೆ BBMP ಟೋಟಲ್ ಫೇಲ್ಯೂರ್ ಆಗಿದೆ. ಮಳೆ ಬಂದರೆ BBMP ಟೋಟಲ್ ಫೇಲ್ಯೂರ್ ಆಗಿದೆ. ನೋಡ್ತಿರ್ಬೋದು ಇದರ ಮಧ್ಯೆ ಸಹ ಏನು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿ ತುಂಬ ಜನ ಬಂದು ಖರೀದಿ ಮಾಡ್ತಾರೆ ಕೆಲವೊಂದು ವಸ್ತುಗಳನ್ನು. ಮತ್ತೊಂದು ಕಡೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ BBMP ಅಧಿಕಾರಿಗಳು ಈ ಒಂದು ದುಸ್ಥಿತಿ ನೋಡಿದ್ರೆ ಎಲ್ಲೇ ಒಂದು ಕಡೆ ಫೇಲ್ ಆಗಿದ್ದಾರೆ. ಮಳೆ ಕಂಟ್ರೋಲ್ ಮಾಡುವಲ್ಲಿ BBMP ವಿಫಲವಾಗಿದೆ. ವೀರಸಂದ್ರ ಸಿಗ್ನಲ್ ಸಂಪೂರ್ಣ ಜಲಾವೃತ. ಎಲೆಕ್ಟ್ರಾನ್ ಸಿಟಿಯಿಂದ ಹೆಬ್ಬಗೋಡಿಗೆ ಮಧ್ಯೆ ಬರುವ ವೀರಸಂದ್ರ ಸಿಗ್ನಲ್ ಸಂಪೂರ್ಣ ಜಲಾವೃತವಾಗಿದೆ. ಸುಮಾರು ಅರ್ಧ ಕಿಲೋಮೀಟರ್ ರಸ್ತೆಯಲ್ಲಿ ನೀರು ತುಂಬಿ ಜನರು ಪರದಾಟ ನಡೆಸಿದ್ದಾರೆ. ಟೌನ್ನಲ್ಲೂ ಮಳೆಯ ಆರ್ಭಟಕ್ಕೆ ಜನರು ತತ್ತರ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆಯಿಂದ ಆರಂಭವಾಗಿರುವಂತಹ ಮಳೆಯಿಂದ ಸಾಕಷ್ಟು ರಗಳೆ ಆಗಿದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಕೂಡ ಮಳೆ ಸುರಿತಾ ಇದೆ. ನಾನೀಗ ಟೌನ್ ಹಾಲ್ನ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಈ JC ರಸ್ತೆ ಹಾಗೆ ಟೌನ್ ಹಾಲ್ನ ಸರ್ಕಲ್ ಏನಿದೆ, ಇಲ್ಲಿ ಮಳೆಯಿಂದಾಗಿ ರಸ್ತೆಯ ಮೇಲೆ ಕೂಡ ನೀರು ಹರಿತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇರಬಹುದು. ಅಲ್ಲದೆ ಇವತ್ತು ಶನಿವಾರ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲ ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂತಹ ಜನರಿಗೆ ಸಂಜೆ ವೇಳೆಗೆ ಶುರುವಾದಂತಹ ಮಳೆಯಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ವಾಹನ ಸವಾರರು ಕೂಡ ಇನ್ನೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸುಮಾರು 1.5 ಗಂಟೆಗಳಿಂದ ಕೂಡ ಬೆಂಗಳೂರಿನ ಹಲವು ಭಾಗದಲ್ಲಿ ಮಳೆ ಸುರಿತಾನೆ ಇದೆ. ಮುಖ್ಯವಾಗಿ ರಾಜಾಜಿನಗರ ಇರಬಹುದು, ಹಾಗೆ ಈ ಕಾರ್ಪೊರೇಷನ್ ಸುತ್ತಮುತ್ತ ಇರಬಹುದು, ಜಯನಗರ ಹಾಗೆ ವೈಟ್ ಫೀಲ್ಡ್ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ರಸ್ತೆಯಲ್ಲಿ ನೀರು ಕೂಡ ನಿಂತಿರುವಂತಹ ಘಟನೆಗಳು ಕೆಲವು ಕಡೆ ಸಂಭವಿಸಿದ್ದಾವೆ. ಮಲ್ಲೇಶ್ವರಂ, ರಾಜಾಜಿನಗರದಲ್ಲೂ ರಸ್ತೆ ಮುಳುಗಡೆ. BBMP ಅವರು ಬರಲ್ಲ. ಅವ್ರು ಬೆಳಗ್ಗೆ ಒಂದು ರೌಂಡ್ ಬರ್ತಾರೆ, ನೋಡ್ತಾರೆ, ಇದು ಸರಿಪಡಿಸುವಂತೆ ಆದರೆ ಆ್ಯಸ್ ಯೂಸ್ವಲ್ ಮತ್ತೆ ಮಳೆ ಬಂದರೆ ಅದೇ ಪ್ರಾಬ್ಲಮ್ ಆಗುತ್ತೆ. ಇದು BBMP ನೋಡೋ ಸಮಸ್ಯೆ. ಇಲ್ಲೇ ಸಚಿವರು ಎಚ್ಚೆತ್ಕೊಳ್ಬೇಕು. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಮಾಡುವ ಸಚಿವರು ಎಚ್ಚೆತ್ಕೊಳ್ಬೇಕು. ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಎಲ್ಲವೂ ರಸ್ತೆ ಎಲ್ಲ ನೀರು ನಿಂತಿದೆ. ನೋಡ್ತೀವಿ ಯಾವ ರೀತಿ ಅದು ಮಲ್ಲೇಶ್ವರ ಭಾಗದಲ್ಲಿ ಈ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ, ಯಾಕಂದರೆ ಬೆಂಗಳೂರು ಅರ್ಧ ಡ್ಯಾಮೇಜ್ ಆಗಿದೆ ಈ ಮಳೆಯಿಂದ, ಈ ಗುಂಡಿಗಳಿಂದ. ಎಲ್ಲವೂ ಇದಕ್ಕೆ ಕಾರಣ ಅಂದರೆ BBMP ಅಧಿಕಾರಿಗಳೇ. ನೋಡಿ ಇಲ್ಲಿ ಫ್ಲೋ ಹೋಗಲ್ಲ. ಇದು ನೋಡಿ, ಇದು ರಾಜಕಾಲುವೆ, ಇಲ್ಲಿ ಫ್ಲೋ ಹೋಗಲ್ಲ, ನೀರು ಸ್ಟ್ರಕ್ ಆಗಿದೆ. ಇದಕ್ಕೆ ಬಂದು ರಿಪೇರಿ ಮಾಡ್ಬೇಕು ತಾನೆ, ಬರುವ ಕೆಲಸಕ್ಕೆ ಆಗಲ್ಲ. ಯಾಕಂದರೆ BBMP ಅಧಿಕಾರಿಗಳು ಹೇಳ್ತಾರೆ ನಾವೆಲ್ಲ ರಿಪೇರಿ ಮಾಡಿ ಅಂತಾರೆ. ಗೊತ್ತಾಗುತ್ತೆ ನೋಡಿ. ನಾಯಂಡಹಳ್ಳಿಯಲ್ಲಿ ನದಿಯಂತಾದ ರಸ್ತೆ.
ಇನ್ನು ಸಂಜೆ ಸುರಿದ ಮಳೆಗೆ ನಾಯಂಡಹಳ್ಳಿಯಲ್ಲಿನ ರಸ್ತೆ ನದಿಯಂತಾಗಿದೆ. ಒಟ್ಟಾರೆ ವರುಣ ಆರ್ಭಟಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜೊತೆಗೆ ಇನ್ನು 4-5 ದಿನ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.